ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ತೃತೀಯ ಭಾಷೆ ಹಿಂದಿಯ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಇಲ್ಲಿಯೂ ಕೂಡ 38 ಪ್ರಶ್ನೆಗಳಿವೆ. ಮೊದಲನೇದಾಗಿ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ನಿಮಗೆಲ್ಲ ಗೊತ್ತೇ ಇದೆ, ಅಕ್ಷರ ಅಂದರೆ ABCD ಯಾವುದು ಅಂತ ಅದರ ಜೊತೆಗೆ ಉತ್ತರವನ್ನು ಬರೀಬೇಕು. ನಿಮ್ನಲಿಖಿತ में से स्त्रीलिंग शब्द क्या है? ಇಲ್ಲಿ ಮಯೂರ್, ಕುತಿಯಾತ್, ಲಡಕ, ಬಾಲಕ್ ಅಂತ ಕೊಟ್ಟಿದ್ದಾರೆ. ಸುಲಭವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಕುತಿಯ ಅನ್ನೋದು ಸ್ತ್ರೀಲಿಂಗ, ಮಯೂರ, ಲಡಕ, ಬಾಲಕ್ ಇವೆಲ್ಲ ಪುಲ್ಲಿಂಗ. ನಿಮ್ನಲಿಖಿತ में से बहुवचन शब्द क्या है? ಚೀಸ್, ದುಕಾನ್, ಆಂಕ್, ಕಿತಾಬೆ. ನೋಡಿ, ತುಂಬ ಸುಲಭವಾಗಿದೆ. ಕಿತಾಬೆ ಬಹುವಚನ. ಖರೀದ್ನಾ ಶಬ್ದ ಕಾ ವಿಲೋಮ ರೂಪ ಹೈ, ಖರೀದಿಸುವುದು. ಅದರ ವಿರುದ್ಧ ಶಬ್ದ ಬೇಚನಾ, ಮಾಂಗನಾ, ದೇನಾ, ಬೇಜನಾ. ನೋಡಿ, ಬೇಚನಾ ಅಂದರೆ ಮಾರುವುದು, ಬೇಜನಾ ಅಂದರೆ ಕಳಿಸುವುದು ಅಂತ ಆಗ್ತದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೇಚನಾ, ಖರೀದ್ನಾ ವಿರುದ್ಧ ಶಬ್ದ ಬೇಚನಾ. ಪರಮೇಶ್ವರ್ ಶಬ್ದ ಮೇ ಸಂಧಿ ಹೈ, ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣ ಸಂಧಿ, ಆಯಾದಿ ಸಂಧಿ. ನೋಡಿ, ಇಲ್ಲಿ ಪರಮ ಪ್ಲಸ್ ಈಶ್ವರ, ಅ ಪ್ಲಸ್ ಈ ಇದ್ದು ಎ ಆಯಿತು, ಇದು ಗುಣಸಂಧಿ. निम्नलिखित शब्दों के प्रथम प्रेरणार्थक क्रिया रूप है खुशी, हसाना, मजाक, हंसी. हसाना. देश विदेश शब्द में समास है. ಅವ್ಯಯಿ ಭಾವ, ದ್ವಿಗು ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ. ಇಲ್ಲಿ ನೋಡಿ ಯಾವ್ದು ಬರ್ತದೆ, ದ್ವಂದ್ವ ಸಮಾಸ ಬರ್ಬೋದಾ? ದೇಶ ವಿದೇಶ. ನೋಡ್ಕೊಳ್ಳಿ. आज का युग इंटरनेट युग है. वाक्य में प्रयुक्त विराम चिन्ह है. ಇಲ್ಲಿ ನೋಡಿ ಪೂರ್ಣ ವಿರಾಮ, ಇಂಟರ್ನೆಟ್ ಯುಗ ಹೈ ಅಂತ ಪೂರ್ಣ ವಿರಾಮ ಹಾಕಿದ್ದಾರೆ. ಲೋಗೋನೆ ಚೋರ್ रिक्त स्थान में सही कारक होगा. लोगों ने चोर के पकड़ा, चोर को पकड़ा, चोर से पकड़ा, चोर का पकड़ा. ಇಲ್ಲಿ ನೋಡಿ, लोगों ने चोर को पकड़ा ಇದು ಸರಿಯಾದ ಕಾರಕ ಆಗ್ತದೆ. लोगों ने चोर को पकड़ा, ಜನರು ಕಳ್ಳನನ್ನು ಹಿಡಿದರು ಅಂತ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಇಲ್ಲಿ ನೋಡಿ, 2 ಶಬ್ದಗಳ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಸಂಬಂಧವಾಗಿ 3ನೇ ಶಬ್ದದ ಒಂದು ಅನುರೂಪ ಶಬ್ದವನ್ನು ನೀವು ಬರೀಬೇಕು. ನಾಗ್ಪುರ್ ಸಂತ್ರ, ಕಾಶ್ಮೀರ್ ಸೇಬ್. ನಾಗ್ಪುರ್ ಸಂತ್ರಕ್ಕೆ ಪ್ರಸಿದ್ಧ ಆದರೆ ಕಾಶ್ಮೀರ್ ಸೇಬ್ಗೆ ಪ್ರಸಿದ್ಧ. ಈ ರೀತಿಯಾಗಿ ಜಲಾಲುದ್ದೀನ್ ಜೀಜಾ, ಶಂಸುದ್ದೀನ್ ಏನಾಗಬೇಕು ಸಂಬಂಧದಲ್ಲಿ. ಬೆಂಗಳೂರು ಸಿಲಿಕಾನ್ ಸಿಟಿ, ಕರ್ನಾಟಕ. ಬೆಂಗಳೂರು ಸಿಲಿಕಾನ್ ಸಿಟಿ ಆದರೆ ಕರ್ನಾಟಕ ಏನು ಅಂತ. ಪಾಪ್ ಕಾ ಮೂಲ್ ಅಭಿಮಾನ್, ಧರ್ಮ ಕಾ ಮೂಲ್ ಯಾವುದು? निम्नलिखित प्रश्नों के उत्तर एक एक पूर्ण वाक्य में लिखिए. बसंत और प्रताप कहाँ रहते थे? बिचेंद्र के माता पिता कौन थे? चुटकी दे देकर हंसने वाले कौन थे? हंस का गुण क्या कैसा होता है? निम्नलिखित प्रश्नों के उत्तर 2-3 वाक्यों में लिखिए. ಇಲ್ಲಿ ನೋಡಿ 2 ಅಂಕಗಳನ್ನು ಹೊಂದಿರುವಂಥ ಪ್ರಶ್ನೆ. 2-3 ವಾಕ್ಯ, 2-3 ಅಂಕಗಳಲ್ಲಿ ವಾಕ್ಯಗಳಲ್ಲಿ ಬರೀಬೇಕು. ಜೈನುಲಾಬದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ? ನಮಾಜ್ ಬಗ್ಗೆ ಏನು ಹೇಳ್ತಾ ಇದ್ರು? ಕೃಷ್ಣ ಅಪ್ನಿ ಮಾತಾ ಯಶೋದಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ? ಕೃಷ್ಣ ಯಶೋದೆ ಬಗ್ಗೆ ಯಾಕೆ ಒಂದು ನಾರಾಜ್ ಆಗಿದ್ದ? ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ? ಲೇಖಕಿಯವರು ಗಿಲ್ಲುದ ಪ್ರಾಣವನ್ನು ಯಾವ ರೀತಿ ಉಳಿಸಿದ್ರು, ಆ ಅಳಿನ ಪ್ರಾಣವನ್ನು ಅಂತ ಕೇಳಿದ್ದಾರೆ. ವ್ಯಾಪಾರ ಅವ್ರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೇ ಕ್ಯಾ ಮದದ್ ಮಿಲ್ತಿ ಹೈ? ನಮ್ಮ ವ್ಯಾಪಾರ ಮತ್ತು ಬ್ಯಾಂಕ್ ಸೇವೆಗಳಲ್ಲಿ ಇಂಟರ್ನೆಟ್ನಿಂದ ಯಾವ ರೀತಿ ಸಹಾಯ ಆಗ್ತದೆ ಅಂತ. ದುಕಾನ್ದಾರ್ನೇ ಲೇಖಕ್ ಸೇ ಸೇಬ್ ಕೆ ಬಾರೆ ಮೇ ಕ್ಯಾ ಕಹಾ? ಆ ಅಂಗಡಿಕಾರ ಲೇಖಕರಿಗೆ ಸೇಬಿನ ಬಗ್ಗೆ ಏನು ಹೇಳ್ದ? ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕಾಯ ಹೈ? ದಿನಕರ್ ಜಿ ಅವರ ಪ್ರಕಾರ ಮಾನವನ ಸರಿಯಾದ ಪರಿಚಯ ಯಾವುದು? ಸೌರಮಂಡಲ ಮೇ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ? ಸೌರಮಂಡಲದಲ್ಲಿ ಶನಿಯ ಗ್ರಹದ ಸ್ಥಾನ ಯಾವುದು? ಅಥವಾ ಶನಿ ಕಾ ವಾಯುಮಂಡಲ ಕಿಸ್ ಪ್ರಕಾರ ಬನಾ ಹೈ? ಶನಿಯ ವಾಯುಮಂಡಲ ಯಾವ ರೀತಿಯಾಗಿದೆ?
सत्य का स्वरूप कैसे होता है, अथवा महात्मा गांधी का सत्य की शक्ति के बारे में क्या कथन है. ಸತ್ಯದ ಸ್ವರೂಪ ಹೇಗೆ ಇರುತ್ತದೆ, ಅಥವಾ ಮಹಾತ್ಮ ಗಾಂಧಿಯವರು ಸತ್ಯದ ಶಕ್ತಿಯ ಬಗ್ಗೆ ಯಾವ ರೀತಿ ಏನು ಹೇಳ್ತಾ ಇದ್ರು ಅಂತ ಬರೀಬೇಕು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯೋं में लिखिए. ಇಲ್ಲಿ 3 ಅಂಕಗಳು ನೋಡಿ. ಗಿಲ್ಲು ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿಯೆ. ಆ ಗಿಲ್ಲು ಅಳಿನ ಅಂತಿಮ ದಿನಗಳು ಹೇಗಿದ್ದು ಅಂತ ವರ್ಣನೆ ಮಾಡ್ರಿ ಅಂತ ಹೇಳಿದ್ದಾರೆ. ಬಸಂತ್ ಕಿಶೋರ್ ರಾಜ್ ಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ ಬತಾಯೆ. ಬಸಂತ ರಾಜ್ ಕಿಶೋರ್ನ ಹತ್ತಿರ ಯಾಕೆ ಮತ್ತೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಕತೆ, ಅವನಿಗೆ ಆಕ್ಸಿಡೆಂಟ್ ಆಗಿ ಅವನಿಗೆ ಹೋಗಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನೀವು ಹೇಳಬೇಕು. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಕೈಸೆ ಸ್ಪಷ್ಟ ಕೀಜಿಯೆ. ಈ ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು ಒಂದು ಕ್ರಾಂತಿಕಾರಿ ಒಂದು ಸಂಶೋಧನೆಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಲೇಖಕನೇ ಕಮ್ರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ ಕಾರಣ ಬತಾಯೆ. ಲೇಖಕರು ತಮ್ಮ ಕೋಣೆಯನ್ನು ಬಿಟ್ಟು ಹೋಗಬೇಕಂತ ನಿರ್ಣಯವನ್ನು ಮಾಡಿದರು, ಯಾಕೆ ಅಂತ ಹೇಳ್ರಿ ಅಂತಾರೆ. ಎವರೆಸ್ಟ್ ಕಿ ಚೋಟಿ ಪರ್ ಪೌಂಚ್ಕರ್ ಬಿಚೇಂದ್ರಿನೇ ಕ್ಯಾ ಕಿಯ. ಎವರೆಸ್ಟ್ನ ತುದಿಯ ಮೇಲೆ ಮುಟ್ಟಿದ ಮೇಲೆ ಬಿಚೇಂದ್ರಿ ಅವರು ಏನು ಮಾಡಿದರು. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ ಕೈಸೆ ಸುಶೋಭಿತ ಹೈ. ಕವಿತೆಯಲ್ಲಿ ಭಾರತ ಮಾತೆಯ ರೂಪ ಯಾವ ರೀತಿ ಸುಶೋಭಿತವಾಗಿದೆ ಅಂತ ಹೇಳ್ರಿ ಅಂದಿದ್ದಾರೆ. ಸಮಯ ಕಾ ಕ್ಯಾ ಮಹತ್ವ ಹೈ, ಕವಿತಾಕ್ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೆ. ಸಮಯದ ಮಹತ್ವ ಏನಿದೆ ಕವಿತೆಯ ಆಧಾರದಲ್ಲಿ ಸ್ಪಷ್ಟ ಮಾಡಿರಿ ಅಂತ ಹೇಳಿದ್ದಾರೆ. ನಿಮ್ಮ ಎಷ್ಟೋ ಪದ್ಯ ಹಾಗೂ ಪಾಠಗಳನ್ನು ನಾನೀಗಾಗಲೇ ಮಾಡಿದ್ದು, ಅವುಗಳನ್ನು ನೀವು ನೋಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪನೆ ಶಬ್ದೋ ಮೇ ಲಿಖಿಯೆ. ನಿಮ್ನಲಿಖಿತ ಭಾವಾರ್ಥವನ್ನು, ಈ ದೋಹೆ ಭಾವಾರ್ಥವನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ರಾಮನಾಮ ಮನಿ ದೀಪ ಧರು ಜೀಹ ದೇಹರಿ ದ್ವಾರ तुलसी भीतर बाहिरो जो चाहसी उजियार. ಗದ್ಯಾಂಶ का अनुवाद ಕನ್ನಡ या अंग्रेजी में कीजिए. ಈ ತೆಳಗಿನ ಗದ್ಯದ ಅನುವಾದವನ್ನು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಮಾಡ್ರಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಭಾರತ ದೇಶ का ಪ್ರಗತಿಶೀಲ ರಾಜ್ಯ है. ಕರ್ನಾಟಕ ರಾಜ್ಯವು ಭಾರತ ದೇಶದ ಪ್ರಗತಿಶೀಲ ರಾಜ್ಯವಾಗಿದೆ. यहाँ की आबादी लगभग 6 करोड़ से ऊपर है. ಇಲ್ಲಿಯ ಜನಸಂಖ್ಯೆ ಸರಿಸುಮಾರು 6 ಕೋಟಿಗಿಂತ ಹೆಚ್ಚಿಗೆ ಇದೆ. ಕರ್ನಾಟಕಿ ರಾಜಧಾನಿ ಬೆಂಗಳೂರು ಹೈ. ಕರ್ನಾಟಕದ ರಾಜಧಾನಿ ಬೆಂಗಳೂರಾಗಿದೆ. ನಿಮ್ನಲಿಖಿತ ಪ್ರಶ್ನೆ ಉತ್ತರ 5-6 ವಾಕ್ಯೋं में लिखिए. 5-6 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಹೇಳಿದ್ದಾರೆ. ಕರ್ನಾಟಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೆ. ಕರ್ನಾಟಕದ ಶಿಲ್ಪಕಲೆಯನ್ನು ಪರಿಚಯಿಸ್ರಿ. ಅಥವಾ ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ कर्नाटक के साहित्यकारों की क्या देन है, ವಿವರಣೆ ಕೀಜಿಯೆ. ಕರ್ನಾಟಕದ ಭಾಷೆ ಅಥವಾ ಮತ್ತು ಸಂಸ್ಕೃತಿಗೆ ಕರ್ನಾಟಕದ ಸಾಹಿತ್ಯಕಾರರ ಕೊಡುಗೆ ಏನು ಅಂತ ವಿವರಣವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೆ. ಅಸಫಲತಾ ಭಾಗೋತುಮ್. ಈ ಕೆಳಗಿನ ಕವಿತಾಂಶವನ್ನು ಪೂರ್ಣ ಮಾಡ್ರಿ ಅಂತ ಹೇಳಿದ್ದಾರೆ. ನಿಮ್ನಲಿಖಿತ ಗದ್ಯಾಂಶ का ध्यानपूर्वक पढ़कर नीचे दिए गए प्रश्नों के उत्तर दीजिए. ಈ ಕೆಳಗಿನ ಗದ್ಯಾಂಶವನ್ನು ಸರಿಯಾಗಿ ಓದಿಕೊಂಡು ಕೊಟ್ಟರು ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಒಂದೊಂದು अंक. विक्रम साराभाई बाल्यकाल से ही प्रतिभावान छात्र थे. जब उनकी उम्र मात्र 2 वर्ष की थी तभी रविंद्रनाथ टैगोर ने भविष्यवाणी की थी कि यह बालक बड़ा होकर बहुत यश प्राप्त करेगा. विक्रम को बचपन से ही साहसिक कार्य पसंद थे. जब उनकी आयु 8 वर्ष की थी तो वह साइकिल पर भांति की कलाबाजियों दिखाकर लोगों को विस्मित कर देते थे. विश्व के वह सदैव कॉस्मिक किरणों और परमाणु अनुसंधान के लिए स्मरण किए जाते रहेंगे. ನೋಡಿ, ವಿಕ್ರಮ್ बचपन में कैसे छात्र थे. ಇಲ್ಲಿ ಮೊದಲೇ ಕೊಟ್ಟಿದ್ದಾರೆ. ವಿಕ್ರಮ್ ಸಾರಾಭಾಯಿ बाल्यकाल से ही प्रतिभावंत छात्र थे. रविंद्रनाथ टैगोर की भविष्यवाणी क्या थी. रविंद्रनाथ टैगोर की भविष्यवाणी यह बालक बड़ा होकर बहुत यश प्राप्त करेगा ಅಂತ ಅವರದಿತ್ತು. विक्रम को बचपन में कैसे कार्य पसंद थे. साहसिक कार्य पसंद थे. विश्व में साराभाई का स्मरण क्यों किया जाता है.
विश्व में वह सदैव कॉस्मिक किरणों और परमाणु अनुसंधान के लिए स्मरण किए जाता है। दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए। इंटरनेट का उपयोग, ಇಂಟರ್ನೆಟ್ನ ಉಪಯೋಗಗಳು ಪ್ರಸ್ತಾವನೆ ಮಾಡಬೇಕು ಮೊದಲು, ಆಮೇಲೆ ಇಂಟರ್ನೆಟ್ का अर्थ, इंटरनेट से लाभ, उपसंहार, ಇಂಟರ್ನೆಟ್ನ ಅರ್ಥ ಏನು, ಇಂಟರ್ನೆಟ್ ಅಂದರೆ ಏನು ಅನ್ನೋದನ್ನು ಬರೀಬೇಕು, ಮತ್ತು ಇಂಟರ್ನೆಟ್ ಸೆ ಲಾಭ, ಅದರ ಲಾಭಗಳೇನು. ಆಮೇಲೆ ಉಪಸಂಹಾರ, ಬೇರೋಜ್ಗಾರಿ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಪ್ರಸ್ತಾವನೆಯಲ್ಲಿ ಪೀಠಿಕೆ ಹೇಳಬೇಕು. ನಿರುದ್ಯೋಗ ಸಮಸ್ಯೆ ಹೇಗಿದೆ, ಅದಕ್ಕೆ ಕಾರಣಗಳೇನು, ಹೇಗೆ ಅದು ಹೆಚ್ಚುತ್ತಾ ಇದೆ ಅಂತ ಸ್ವಲ್ಪ ಬರೆದು ಆಮೇಲೆ ಬೇರೋಜ್ಗಾರಿಕೆ ಕಾರಣದಲ್ಲಿ ಕಾರಣಗಳನ್ನು ಪಟ್ಟಿ ಮಾಡಬೇಕು. ಪಾಯಿಂಟ್ಸ್ ವೈಸ್ ಬರೆದ್ರೆ ಹೆಚ್ಚು ನಿಮಗೆ ಅಂಕಗಳು ದೊರೀತವೆ. ಬೇರೋಜ್ಗಾರಿ ನಿವಾರಣಕ ಉಪಾಯ, ಇವನು ಕೂಡ ಒಂದೊಂದೇ ಪಾಯಿಂಟ್ಸ್ಗಳಾಗಿ ನೀವು ನಿವಾರಣೆ ಉಪಾಯಗಳೇನು ಅನ್ನೋದನ್ನು ಬರೀಬೇಕು. ಉಪಸಂಹಾರದಲ್ಲಿ ಕೊನೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಬರೀಬೇಕು. ವನ ಮಹೋತ್ಸವ, ವಿಷಯ ಪ್ರವೇಶ, ಮೊದಲು ವನ ಮಹೋತ್ಸವದ ಬಗ್ಗೆ ಬರೀಬೇಕು. ವೃಕ್ಷ ಲಗಾನೆ ಕಾ ಮಹತ್ವ, ವೃಕ್ಷೋಂ ಕೆ ಉಪಯೋಗ, ಉಪಸಂಹಾರ. ನೋಡಿ, ಮೊದಲನೇ ಪತ್ರದಲ್ಲಿ ಕೂಡ ಈ ವನ ಮಹೋತ್ಸವದ ಬಗ್ಗೆ ಕೇಳಿದರೆ, ಆದ ಕಾರಣ ಸ್ವಲ್ಪ ಇವು ಕಡೆ ಲಕ್ಷ್ಯ ಕೊಟ್ಟು ನೀವು ಅಭ್ಯಾಸ ಮಾಡಿರಿ. ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಬರುವ ಸಾಧ್ಯತೆಗಳಿವೆ. ನಿಮ್ನಲಿಖಿತ विषय के बारे में पत्र लिखिए. अपनी बड़ी बहन की शादी में भाग लेने के कारण बताते हुए 4 दिन की छुट्टी के लिए अपने प्रधानाध्यापक के नाम एक पत्र लिखिए. ನೋಡಿ, ನಿಮ್ಮ ಸಹೋದರಿಯ ಮದುವೆಯಲ್ಲಿ ಭಾಗವಹಿಸುವುದಕ್ಕಾಗಿ 4 ದಿನದ ರಜೆಯನ್ನು ಕೋರಿ ಪ್ರಧಾನ ಅಧ್ಯಾಪಕರಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಿಂದಿನ ಪತ್ರಿಕೆಯಲ್ಲಿ ನಿಮಗೆ ಆರಾಮ ಇಲ್ಲ, ಆರೋಗ್ಯದ ಕಾರಣ ರಜೆಯನ್ನು ಕೋರಿ ಬರೆಯಿರಿ ಪ್ರಧಾನ ಅಧ್ಯಾಪಕರಿಗೆ ಅಂತ ಕೊಟ್ಟಿದ್ದರು. ಆದ ಕಾರಣ ಈ ಪ್ರಧಾನ ಅಧ್ಯಾಪಕರಿಗೆ ಬರೆಯುವ ಪತ್ರಗಳ ಬಗ್ಗೆ ರೂಢಿ ಮಾಡಿಕೊಂಡ್ರೆ ಒಳ್ಳೆಯದನಿಸುತ್ತೆ. ಮತ್ತಿನ್ನು ಅಥವಾ ಶೈಕ್ಷಿಕ यात्रा पर जाने के लिए पैसे और अनुमति मांगते हुए पिता के नाम पत्र लिखे. ನಿಮ್ಮ ತಂದೆಯವರಿಗೆ ಈ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಅನುಮತಿಯನ್ನು ಕೋರಿ ಅದ ಬೇಕಾದ ದುಡ್ಡು ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ಅಂತ ಒಂದು ಪತ್ರ ಇದೆ. ಹೀಗೆ ತಂದೆಯವರಿಗೆ ಪತ್ರ ಮತ್ತು ಪ್ರಧಾನ ಅಧ್ಯಾಪಕರಿಗೆ ಪತ್ರ, ಈ ನಮೂನೆಗಳನ್ನು ನೀವು ಅಭ್ಯಾಸ ಮಾಡಿರಿ. ಇಲ್ಲಿಗೆ ಈ ಹಿಂದಿ ಪ್ರಶ್ನೆ ಪತ್ರಿಕೆ 2 ಮುಕ್ತಾಯವಾಯಿತು. ಮತ್ತು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮತ್ತು ಅವುಗಳ ಉತ್ತರಗಳೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ.